ನಗರದ ಸಭೆ ಕುವೆಂಪು ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯುವ ವೇಳೆ ಸಾಮಾಜಿಕ ಹೋರಾಟಗಾರ ಕೃಷ್ಣದಾಸ್ ಅವರು ನಗರದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ ಹೊರಾಂಗಣದಲ್ಲೇ ಏಕಾಂಗಿ ತಮಟೆ ಚಳವಳಿ ನಡೆಸಿ ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಬರುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಹಠ ಹಿಡಿದಾಗ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹಾಗೂ ಸದಸ್ಯರು ಆಗಮಿಸಿದ ಪ್ರಸಂಗ ನಡೆಯಿತು. ಈ ವೇಳೆ ಸುದ್ದಿಗಾರರೊಂದಿಗೆ ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್ ಮಾತನಾಡಿ, ನಗರದ ಹೃದಯ ಭಾಗವಾದ ಎನ್ಆರ್ ವೃತ್ತ, ಈ ವೃತ್ತವನ್ನು 70 ವರ್ಷಗಳ ಹಿಂದೆ ನಮ್ಮ ನಾಡಿನ ಒಡೆಯರಾದ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಸ್ಮರಣಾರ್ಥವಾಗಿ ಅವರ ಹೆಸರನ್ನು ಇಡಲಾಗಿತ್ತು. ದೀನ ದಲಿತರ, ಶೋಷಿತರ, ಮಹಿಳೆಯರ ಪರವಾಗಿ ಧ್ವನಿ ಎತ್ತಿ ಸಮಾಜಕ್ಕೆ ಸಾಮಾಜಿಕವಾಗಿ ಅನೇಕ ಕೊಡುಗೆ ನೀಡಿದ್ದ ಮಹಾನ್ ವ್ಯಕ್ತಿ ಅವರು. ಈಗಾಗಲೇ ಎನ್ಆರ್ ವೃತ್ತದಲ್ಲಿ ಡಾಕ್ಟರ್ ವಿಶ್ವೇಶ್ವರಯ್ಯ ಅವರ ಪ್ರತಿಮೆ ಹಾಗೂ ಚಲನಚಿತ್ರ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಇದೆ. ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ನಾಡಿಗೆ ದುಡಿದ ನಾಡದೊರೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಮತ್ತು ಎನ್ಆರ್ ವೃತ್ತದ ಬದಲು ಅವರ ಪೂರ್ಣ ಹೆಸರಾದ ಕಂಠೀರವ ನರಸಿಂಹರಾಜ ಒಡೆಯರ್ ಎಂದು ಬರೆಯಿಸಬೇಕು ಎಂದು ಒತ್ತಾಯಿಸಿದರು. ಹಾಸನ ನಗರದ ನಗರಸಭಾ ವ್ಯಾಪ್ತಿಯ ಹೊರವಲಯದಲ್ಲಿರುವ ರುದ್ರಭೂಮಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ರುದ್ರಭೂಮಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ನೀಡಬೇಕು ಮತ್ತು ನಗರಸಭೆಯಿಂದ ಕಳೆದ 6 ವರ್ಷಗಳಿಂದ ಪೌರ ಕಾರ್ಮಿಕರಿಗೆ ನಿರ್ಮಾಣವಾಗುತ್ತಿರುವ ಗೃಹ ನಿರ್ಮಾಣದ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ. ಆದಷ್ಟು ಬೇಗ ಗೃಹ ನಿರ್ಮಾಣ ಕಾಮಗಾರಿ ಮುಗಿಸಿ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಪೌರ ಕಾರ್ಮಿಕರಿಗೆ ನೀಡಬೇಕು ಎಂದು ಒತ್ತಾಯಿಸಿ ಮನವಿ ನೀಡಿದರು. ಪ್ರತಿಮೆಯನ್ನ ಕೂಡಲೇ ನಿರ್ಮಾಣ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಹಾಸನ ನಗರದ ಸ್ಮಶಾನ ಇದೆ, ಒಂದು ಸುಡಾ ಸ್ಮಶಾನ, ಇನ್ನೊಂದು ಊಳ ಮಶಾಣ ಇದೆ. ಊಳ ಮಶಾಣದಲ್ಲಿ ಅಲ್ಲಿ ಎಲ್ಲ ಗಿಡ ಗೆಂಟೆಗಳೆಲ್ಲ ಬೆಳ್ಕೊಂಡು ಸಾರ್ವಜನಿಕರು ಶವ ಸಂಸ್ಕಾರ ಮಾಡೋದಕ್ಕೆ ಪರದಾಟ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಇಲ್ದಲೆ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕೂಡಲೇ ಅದನ್ನ ಅಭಿವೃದ್ಧಿ ಪಡಿಸಬೇಕು. ಮೂರನೇದು, ಪೌರ ಕಾರ್ಮಿಕರಿಗೆ 6 ವರ್ಷಗಳ ಹಿಂದೆ ಮನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೈಗೆತ್ಕೊಂತು ನಗರಸಭೆ. ಇಲ್ಲಿಗೆ 6 ವರ್ಷ ಆಗಿದೆ. ಮನೆಗಳು ಕಟ್ಟಿ ಒಂದು 70-80 ಭಾಗ ಪೂರ್ಣಗೊಂಡಿದೆ. ಆದ್ರೆ 6 ವರ್ಷಗಳಾದ್ರೂ ಕೂಡ ನಗರಸಭೆ ಇಲ್ಲಿವರೆಗೂ ಅವ್ರಿಗೆ ಸ್ವಾಧೀನ ಕೊಟ್ಟಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಇನ್ನೂ ಕೂಡ ನಿರ್ಮಾಣ ಮಾಡಕ್ಕಾಗಿಲ್ಲ. ನಾವು ಯಾರನ್ನು ಕೇಳೋದು? ಯಾರನ್ನ ಒಳಗಡೆ ನಗರಸಭೆ ಯಾದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ನಮಗೆ. ಇಲ್ಲ ಅಲ್ಲೇ ವೇದಿಕೆಯಲ್ಲಿ ಊಟ ತಿಂಡಿ ಮಾಡಕ್ ವೇದಿಕೆ ಮಾಡ್ಕೊಂಡಿದ್ದಾರೆ. ಒಳಗಡೆ ಜನರ ಸಮಸ್ಯೆನ ಚರ್ಚೆ ಮಾಡಬೇಕು. ದಯವಿಟ್ಟು ಈ ಸಮಸ್ಯೆನ ನಾನು ಪತ್ರಕರ್ತರಲ್ಲಿ ಮನವಿ ಮಾಡ್ತೀವಿ. ಅಲ್ಲಿ ಒಳಗಡೆ ನಮ್ಮ ಸಮಸ್ಯೆಗಳನ್ನ ನಗರಸಭೆಯಲ್ಲಿ ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಗೆ. ಈ ಸಮಸ್ಯೆಗಳು ನಗರಸಭಾ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ ಗೊತ್ತಾಗ್ಬೇಕು. ಅದಕ್ಕೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ 3 ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ಅಂತ ನಗರಸಭಾ ಅಧ್ಯಕ್ಷರಿಗೆ, ಕಮಿಷನರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.